ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಸೂಪರಾಗಿರೋ ಒಂದು ಮನೆಮದ್ದನ್ನು ಹೇಳ್ಕೊಡ್ತೀನಿ. ಎಷ್ಟೇ ಶೀತ ಕೆಮ್ಮು ಜ್ವರ ಹಳೇದಾದರೂ ಕೂಡ ಒಂದು 3 ದಿನ ತೊಗೊಂಡ್ರೆ ಸಾಕು, ಇಮಿಡಿಯೇಟಾಗಿ ಕಡಿಮೆ ಆಗಿಬಿಡುತ್ತೆ. ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ನಾನೀಗ ತೋರಿಸ್ತಿರೋ ಸೊಪ್ಪು ಮಳೆಕಾಳಿನ ಸೊಪ್ಪು ಅಂತ ಹೇಳಿ ಕರೀತಾರೆ. ಇನ್ನು ಕೆಲವೊಂದು ಕಡೆ ಕಾಳಿಂಗ್ ಸೊಪ್ಪು ಅಂತಲೂ ಕೂಡ ಕರೀತಾರೆ. ತುಂಬ ಕಹಿ ಬರುತ್ತೆ, ಹಾಗೆ ತುಂಬ ಸ್ಮೆಲ್ ಇರುತ್ತೆ. ನೀವು ಒಣಗಿಸಿ ಕೂಡ ಇದನ್ನು ಇಟ್ಕೋಬೋದು, ಬೇಕಂದಾಗ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನೋಡ್ಕೊಳ್ಳಿ, ಅದು ಎಲೆಗಳು ಚಿಕ್ಕ ಚಿಕ್ಕದಾಗಿದೆ, ಅದ್ರ ಬೀಜನೂ ಕೂಡ ಇದೆ ನೋಡಿ. ಈ ಥರ ಬರುತ್ತೆ ಈ ಸೊಪ್ಪು. ಕಾಳಿಂಗ್ ಸೊಪ್ಪು ಅಥವಾ ಮಳೆಕಾಳಿನ ಸೊಪ್ಪು ಅಂತ ಹೇಳಿ ಕರೀತಾರೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ತುಂಬಾ ಇದೆ. ಇದ್ರ ಬೀಜ ನೋಡ್ಕೊಳ್ಳಿ ಹೇಗಿದೆ ಅಂಥೇಳಿ. ಈ ಥರ ಒಣಗಿದ ಮೇಲೆ ಆ ಬೀಜ ಒಂದು 3 ಭಾಗ ಆಗುತ್ತೆ ಬೀಜ. ಅದರೊಳಗಡೆ ಮತ್ತೆ ಚಿಕ್ಕ ಚಿಕ್ಕ ಕಪ್ಪು ಬೀಜ ಬರುತ್ತೆ. ಮನೆ ಮುಂದೆ ಎಲ್ಲಾದರೂ ಜಾಗ ಇತ್ತು ಅಂದರೆ ಜಸ್ಟ್ ಎಸೆದ್ರೆ ಸಾಕು, ಉಟ್ಕೊಂಡ್ಬಿಡುತ್ತೆ. ಈಗ ಇದೆಲ್ಲರೂ ಸಿಕ್ತು ಅಂದರೆ ಮಿಸ್ ಮಾಡಬೇಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 7 ಮಂತ್ಸ್ ಓಲ್ಡ್ ಬೇಬಿ ಇದ್ದರೂ ಕೂಡ, ಆ ಮಗುವಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ಇದ್ರ ಕಷಾಯ ತುಂಬ ಒಳ್ಳೆಯದು. ಇಮಿಡಿಯೇಟ್ ಕಡಿಮೆ ಆಗುತ್ತೆ ಶೀತ ಕೆಮ್ಮು ಜ್ವರ ಎಲ್ಲ. ಅಷ್ಟು ಹೆಲ್ಪ್ಫುಲ್ ಇದು ಈ ಸೊಪ್ಪು. ಅದ್ರ ಬೀಜ ತೋರಿಸ್ತಿದ್ದೀನಿ ನೋಡಿ, ಕಪ್ಪು ಚಿಕ್ಕಕ್ಕೆ ಬರುತ್ತೆ. ಇದರಲ್ಲಿ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಈ ಸೊಪ್ಪಿಗೆ. ನಾವು ಮಾತ್ರ ಕಾಳಿಂಗ್ ಸೊಪ್ಪು ಅಥವಾ ಮಳೆಕಾಳಿನ ಸೊಪ್ಪು ಅಂತ ಹೇಳಿ ಕರಿತೀವಿ. ಇದ್ರ ಜೊತೆ ತುಳಸಿನೂ ಕೂಡ ಶೀತ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು. ಸ್ವಲ್ಪ ತುಂಬೆ ಗಿಡವನ್ನು ತೊಗೊಂಡಿದ್ದೀನಿ ನಾನಿಲ್ಲಿ, ಹೂ ಸಮೇತ ತೊಗೊಂಡಿದ್ದೀನಿ ತುಂಬೆ ಗಿಡವನ್ನು. ಇದು ಪೂರ್ತಿ ಹಾಕ್ಕೊಳ್ಳಲ್ಲ, ಒಣಗಿಸಿ ಇಟ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತೀನಿ. ಈ ರೆಸಿಪಿಯನ್ನು ನಮ್ಮ ಅತ್ತೆ ಹೇಳ್ಕೊಟ್ರು, ಯಾಕೆಂದರೆ ನನ್ನ ಮಗುಗೂ ಕೂಡ ತುಂಬ ಶೀತ ಬಂದಿತ್ತು. 1 ಮಂತ್ ಶೀತ ಹೋಗೇ ಇರಲಿಲ್ಲ, ಕಫ ಎಲ್ಲ. ಆ ಟೈಮಲ್ಲಿ ಒಂದು 3 ಡೇಸ್ ಕೊಟ್ಟಿದ್ದಷ್ಟೇ ಇಮಿಡಿಯೇಟ್ ಕಡಿಮೆ ಆಗಿಬಿಡ್ತು. ಈಗ ಒಂದು ಪಾತ್ರೆಗೆ ಒಂದು ದೊಡ್ಡ ಲೋಟ ನೀರನ್ನು ಹಾಕ್ಕೊಂಡು 1-2 ಎಸಳು ಕಾಳಿಂಗ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಎಸಳು ತುಂಬೆ ಗಿಡ, ಹಾಗೆ ಸ್ವಲ್ಪ ತುಳಸಿ ಗಿಡ, ಹಾಗೆ 1 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ. ಮಕ್ಕಳು ಕುಡಿಯೋದಿಲ್ಲ, ಹಾಗಾಗಿ ಬೆಲ್ಲವನ್ನು ಹಾಕಬೇಕಾಗುತ್ತೆ. ಯಾಕೆಂದರೆ ತುಂಬ ಕಹಿ ಬರುತ್ತಲ್ವ, ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು. 1 ಲೋಟ ನೀರು ಅರ್ಧ ಲೋಟ ಬರೋ ತನಕ ಕುದಿಸ್ಬೇಕು. ದೊಡ್ಡವರಾದರೆ ಹಾಗೆ ಸೊಪ್ಪನ್ನು ಖಾಲಿ ಹೊಟ್ಟೆಲೇ ಸ್ವಲ್ಪ ಬಿಟ್ಟು ಉಂಡೆ ಥರ ಮಾಡ್ಕೊಂಡು ತಿಂದುಬಿಡಿ. ಒಂದು ಚಾಕ್ಲೇಟ್ ಅಷ್ಟು ತೊಗೊಂಡ್ಬಿಡಿ. ಸಂಜೆ 1 ಟೈಮು, ಬೆಳಗ್ಗೆ 1 ಟೈಮ್ ತೊಗೊಳ್ಳಿ. ಮಕ್ಕಳಿಗೂ ಅಷ್ಟೇ, ಬೆಳಗ್ಗೆ ಖಾಲಿ ಹೊಟ್ಟೆಲೇ 1 ಟೇಬಲ್ ಸ್ಪೂನ್ ಮಾತ್ರನೇ ಕೊಡಬೇಕು, ಜಾಸ್ತಿ ಕೊಡಬೇಡಿ. 2 ಟೈಮ್ ಕೊಡಿ ಒಂದು ದಿನಕ್ಕೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಟೇಬಲ್ ಸ್ಪೂನು, ಹಾಗೆ ಸಂಜೆ ಕೊಟ್ಬಿಡಿ. 3 ದಿನ ಕೊಟ್ಟು ನೋಡಿ, ಇಮಿಡಿಯೇಟ್ ಶೀತ ಕೆಮ್ಮು ಜ್ವರ ಕಡಿಮೆ ಆಗೋಗುತ್ತೆ. ಅಷ್ಟು ಹೆಲ್ಪ್ಫುಲ್ಲು. ನಾನು 1 ಮಂತ್ ನನ್ನ ಮಗು ಹೋಗಿರಲಿಲ್ಲ, ಇದು 3 ದಿನ ಕೊಟ್ಟೆ ಅಷ್ಟೇ, ಇಮಿಡಿಯೇಟ್ ಕಡಿಮೆ ಆಗೋಯಿತು. ಈ ಥರ ಬೆಲ್ಲ ಹಾಕೋದ್ರಿಂದ ಮಕ್ಕಳು ಕುಡಿತಾರೆ, ಕಹಿ ಬರೋದಿಲ್ಲ ಅವರಿಗೆ. ಬಟ್ ಹಸಿ ಸೊಪ್ಪನ್ನು ಕೊಟ್ಟರಂತೂ ಕುಡಿಯೋದೇ ಇಲ್ಲ, ತುಂಬ ಕಹಿ ಬರುತ್ತೆ. ನೀವೇನಾದರೂ ಈ ಥರ ಮನೆಮದ್ದನ್ನು ಮನೇಲಿ ಮಾಡ್ಕೊಂಡಿದ್ದೀರಾ? ಈ ಸೊಪ್ಪು ನಿಮಗೆ ಗೊತ್ತಿತ್ತು ಅಂತಂದರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಮನೆಮದ್ದನ್ನು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.